ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾತಾಡೋದು ಆಸ್ಟ್ರೇಲಿಯಾದ ಸಂಡೇ ನಗರದಲ್ಲಿ ನಡೆದ ಬೊಂದಿ ಬೀಚ್ನಲ್ಲಿ ನಡೆದ ಭೀಕರ ಘಟನೆ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಇತ್ತೀಚೆಗೆ ನಡೆದ ಘಟನೆ ಅದು. ಈಗ ಎಲ್ಲದರ ಪ್ರಮುಖ ಮತ್ತು ಸೇಫಲ್ಲಿ ಪ್ರಮುಖವಾದ ಸೆಕ್ಯೂರಿಟಿ ಹೊಂದಿರುವ ದೇಶದ ಆಸ್ಟ್ರೇಲಿಯಾ. ಅದು ಒಂದು ಸೆಕ್ಯೂರಿಟಿಯಲ್ಲಿ ಇರುವ ಅದು ದೇಶ. ಅಂಥ ದೇಶದಲ್ಲಿ ಸಮೇತ ಇವಾಗ ಉಗ್ರರು ದಾಳಿ ಮಾಡಿದ್ದಾರೆ. ಇಬ್ಬರು ಶಾರ್ಪ್ ಶೂಟರ್ ಅವರು ಕೇವಲ ಜನರ ಮೇಲೆ ಗುಂಡು ಯಾಕೆ ಹಾರಿಸಿದ್ರು, ನಿಜವಾದ ಯಾಕೆ ಹಾರಿಸಿದ್ರು, ಅವರು ಯಾರವರು ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲು ಈ ಬೊಂದಿ ಬೀಚ್ ಅಂದರೆ ಈ ಪ್ರವಾಸಿಗರು ಇರ್ತಾರಲ್ಲ, ತುಂಬಿರೋ ಕುಟುಂಬಗಳು ಬರುವ ಸಾಮಾನ್ಯವಾಗಿ ಸಂತೋಷ ಹಾಗೂ ವಿಶ್ರಾಂತಿ ಹೆಸರುವಾಗಿ ಸ್ಥಳ ಬೊಂದಿ ಬೀಚು. ಎಲ್ಲರೂ ಕಾಮನ್ಗಿ ಟೂರಿಸ್ಟ್ ಪ್ಲೇಸ್ಗಳು ಮತ್ತು ವಾಸವಾಗೋ ಕುಟುಂಬಗಳೆಲ್ಲ ಸಂತೋಷವಾಗಿ ಡ್ಯಾನ್ಸ್ ಮಾಡೋ ಪ್ಲೇಸ್ ಅಂದರೆ ಅದು ಬೊಂದಿ ಬೀಚ್. ಅಲ್ಲೆಲ್ಲ ಇರುವ ಪ್ಲೇಸ್ ಅದು ಬೊಂದಿ ಬೀಚ್. ಆದರೆ ಇಂಥ ಸ್ಥಳದಲ್ಲಿ ಒಂದು ದುರ್ಘಟನೆ ಸಮೇತ ಇವಾಗ ನಡೆದು ಹೋಗ್ಬಿಟ್ಟಿದೆ. ಅದು ಎಲ್ಲರನ್ನೂ ಸಮೇತ ಇವಾಗ ಬೆಚ್ಚಿ ಬೀಳಿಸ್ತಾನೇ ಇದೆ ಸ್ನೇಹಿತರೆ. ಏನಾಯಿತು ಅಂತ ಮೊದಲು ತಿಳ್ಕೊಳ್ಳೋದಾದರೆ ನಾವು, ಈ ಘಟನೆ ಅದು ಸಂಜೆ ಸಮಯದಲ್ಲಿ ಸಮೇತ ನಡೆದೈತಿ. ಇದು ಬೀಚ್ ಮತ್ತು ಅದರ ಸುತ್ತಮುತ್ತಲಿನ ಜನಸಂದಣಿ ಫುಲ್ಲು ಜನಗಳು ತುಂಬ ಹೋಗಿರ್ತಾರೆ. ಅವಾಗ ಒಂಥರ ತುಂಬ ಜನಸಂದಕ್ಕೆ ಅವು ಈವೆಂಟ್ ಇರ್ತೈತೆ ಅವ್ರದ್ದು. ಜನಗಳು ಯಾವುದೋ ಫೆಸ್ಟಿವಲ್ ನಡೀತಾ ಇರ್ತೈತೆ, ಅವ್ರಿಗೆ ಇನ್ಸಿಡೆಂಟ್ ನಡೀತೆ ಅಂತ ಯಾರಿಗೂ ಗೊತ್ತಾ, ಸುಮಾರು ಸಾವಿರಾರು ಜನ ಸುಮಾರು ಇಡ್ತಾರೆ ಅಲ್ಲಿ. ಇದ್ಬಿಟ್ಟು ಸಡನ್ನಾಗಿ ಗುಂಡಿನ ಶಬ್ದಗಳು ಕೇಳಿಬರ್ತಾವೆ ಅವ್ರಿಗೆ. ಮೊದಲಿಗೆ ಅವ್ರ ಜನರಿಗೆ ಏನು ಅರ್ಥ ಆಗಲ್ಲ, ಈ ಫೆಸ್ಟಿವಲ್ ಇರ್ತಾವಲ್ಲ ಪಟಾಕಿಗಳು, ಆಗ ನಾವು ಹೊಡಿತಾರೆ ಅಂತ ಸುಮ್ಮನೆ ಆಗುತ್ತಾರೆ. ಆಮೇಲೆ ಅವ್ರಿಗೆ ಅರಿವತ್ತೈತೆ ಜನಗಳು ಸತ್ತೋಗ್ತಾ ಇದ್ದರೆ ಜನಗಳು ಗಾಬರಿಯಿಂದ ಓಡೋಕ್ಕೆ ಶುರುವಾಗ್ತಾರೆ. ಅಂದ ಗಂಟೆ ಅವ್ರು ಯಾರಿಗೂ ಗೊತ್ತಾಗಲ್ಲ ಏನು ನಡೀತಾ ಇದೆ ಅಂತ. ಅವರು ಇಬ್ಬರು ಗುಂಡಿನ ಅಲ್ಲೇ ಹಾರಿಸ್ತಾ ಇರ್ತಾರೆ. ಎಷ್ಟು ಜನ ಸಾಯ್ತಾ ಇರ್ತಾರೆ, ಹಂಗೆ ತಪ್ಪಿಸ್ಕೊಂಡು ಓಡಾಡ್ತಾನೆ ಇರ್ತಾರೆ. ಅವ್ರು ಯಾರಂದರೆ ಸ್ನೇಹಿತರೆ, ಅವರು ಸಾಜಿಬ್ ಮತ್ತು ನವೀದ್ ಅಕ್ರಮ್. ಅವರಿಬ್ಬರು ಉಗ್ರವಾದಿಗಳವರು, ಸಾಜಿದ್ ಅವರು ಮತ್ತು ನವೀದ್ ಅಕ್ರಮ್ ಅವರು. ಅವಿನ್ನ ಒಬ್ಬರು ಪೊಲೀಸರು ಒಬ್ಬರು ಸಾಯಿಸಾಕಿದ್ದಾರೆ, ಒಬ್ಬರು ತನಿಖೆಯಲ್ಲಿ ನಡೆಸ್ತಾ ಇದೆ. ಅಲ್ಲಿ ಅವರಿಬ್ಬರು ಸಡನ್ನಾಗಿ ದಾಳಿ ಮಾಡಾಕ್ತಾರೆ. ಇಬ್ಬರು ಶಾರ್ಟ್ ಶೂಟರ್ ಅವರಿಬ್ಬರು ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ನಾವು ಏನಂದರೆ, ಅವ್ರು ಯಾಕೆ ಇವಾಗ ಅವ್ರ ಎಂಕ್ವೈರಿ ಕೇಳೋದು ಯಾಕಂದರೆ ದ್ವೇಷ ಅತಿ ಪ್ರೇರಣೆ ಮಾಡೋದ್ರಿಂದ ಮತ್ತು ಮಾನಸಿಕ ಅಸ್ಥಿರ ಜನರಲ್ಲಿ ಭಯ ಸೃಷ್ಟಿ ಮಾಡೋದಕ್ಕೆ ಅಂತ ಕರೆಕ್ಟಾಗಿ ಅದು ಈವೆಂಟ್ ಫೆಸ್ಟಿವಲ್ ದಿವಸನೇ ಅವರು ಫೈರ್ ಶುರು ಮಾಡಿದ್ದಾರೆ. ಅದರಿಂದ ಆದರೆ ಹಂಗೆ ಅಲೆ ಶುರು ಮಾಡಿದ ತಕ್ಷಣ ಒಂದು 20-30 ಮಿನಿಟ್ಸು ಅವರು ಇಬ್ಬರು ಶುರು ಮಾಡಿದ್ದಾರೆ ಗನ್ನುಗಳೆತ್ಕೊಂಡು. ಅಲ್ಲಿ ಇನ್ನೊಬ್ಬರು ವಿಚಾರ ನಾವು ಹೇಳಬೇಕು. ಅಲ್ಲಿ ಅಹಮದ್ ಅಂತ ಒಬ್ಬರು ಇರ್ತಾರೆ, ಅಲ್ಲೇ ಲೋಕಲ್ ಅವರು ಅಂಗಡಿಯಲ್ಲಿ ಕೆಲಸ ಇರೋರು. ಅವರು ತಕ್ಷಣ ಅಲ್ಲಿ ಓಡೋಗಿ ಅವರು ಇಡ್ತಾರಲ್ಲ ಸಾಜಿತ್ ಅಂತ, ಅವ್ರ ಹತ್ರ ಗನ್ ಕಿತ್ಕೊತಾರೆ. ಫಸ್ಟು ಗನ್ ಕಿತ್ಕೊಂಡಿದ ತಕ್ಷಣ ಅವರು ಇವಾಗ ಆ ಗನ್ ಕಿತ್ಕೊಳ್ಳೋ ಸಮಯದಲ್ಲಿ ಸಮೇತ ಅವ್ರ ಕೈಗೆ ಮತ್ತು ಶೋಲ್ಡರ್ಗೆ 2-3 ಬುಲೆಟ್ ಬಿದ್ದಾವೆ ಅಂತ ಗೊತ್ತಾಗೈತೆ. ಅವ್ರು ಗನ್ ಕಿತ್ಕೊಂಡಿದ ತಕ್ಷಣ ಅವ್ರ ಪಾಪ ಅವ್ರನ್ನ ಶೂಟ್ ಮಾಡಿಲ್ಲ. ಅವರು ಸಾಜಿತ್ ಅವ್ರನ್ನ, ಈ ಅಹಮದ್ ಅವ್ರು ಇರ್ತಾರಲ್ಲ ಕಾಪಿಟ್ಟಿರೋ ವ್ಯಕ್ತಿ, ಅವರು ಜನಗಳನ್ನ ಅವರು ಆ ಗನ್ ಕಿತ್ಕೊಂಡಿದ್ದ ತಕ್ಷಣ ಎಷ್ಟೋ ಜನ ಅವರಿಂದ ಜೀವ ಉಳಿದೈತೆ. ಇನ್ನು ಕೆಲವರು ಈ ಪೇರೆಂಟ್ಸ್ ಇರ್ತಾರಲ್ಲ, ಅವರು ತಮ್ಮ ಮಕ್ಕಳಿಗೆ ರಕ್ಷಣೆಯಾಗಿ ನಿಂತ್ಕೊಂಡು ಅವರು ಬುಲೆಟ್ಗಳು ಬಿಡಿಸ್ಕೊಂಡು ಮಕ್ಕಳನ್ನ ಎಷ್ಟೋ ಜನ ಕಾಪಾಡೋರೆ, ಎಷ್ಟೋ ಜನ ಗಾಯಗಳು ಉಂಡವ್ರೆ. ಮೋಸ್ಟ್ಲಿ ಆ ದಿನ ಸಂಖ್ಯೆ ಹೆಚ್ಚಾಗ್ಬೋದೇನೋ ಗೊತ್ತೋ, ಸಾವುದೇನೋ ಗೊತ್ತಿಲ್ಲ. ಮತ್ತು ಈ ಅಹಮದ್ ಅವರು ರಿಯಲ್ ಹೀರೋ ಅಂತ ಇವಾಗ ಆಸ್ಟ್ರೇಲಿಯವರು ಸಮೇತ ಹೇಳ್ತಾವ್ರಲ್ಲ. ಮತ್ತು ಇವಾಗ ಹಾಸ್ಪಿಟ್ಲಾಗಿ ಅವರೇ ಫಸ್ಟ್ ಇವ್ರು ಅಹಮದ್ ಅವ್ರು ಇರ್ತಾರಲ್ಲ, ಗನ್ ಕಿತ್ಕೊಂಡಿದ್ದ ತಕ್ಷಣ ಆದರೆ ಪೊಲೀಸವ್ರು ಸಮೇತ ಈ ಅಹಮದ್ ಅವರು ಟೆರರಿಸ್ಟ್ ಏನೋ ಅನ್ಕೊಂಬಿಟ್ಟಿದವ್ರೆ. ಯಾಕೆ ಗೊತ್ತಾ, ಅವ್ರ ಕೈಯಲ್ಲಿ ಗನ್ ಇತ್ತು. ಮತ್ತು ಏನಂದ್ರೆ ಅವ್ರು ಶೂಟ್ ಮಾಡಿಲ್ಲ. ಈ ಸಾಜಿತ್ ಅವ್ರು ಇರ್ತಾರಲ್ಲ ಉಗ್ರವಾದಿ, ಅವ್ರನ್ನ ಶೂಟ್ ಮಾಡಿಲ್ಲ. ಅಪ್ಪಿತಪ್ಪಿ ಅವ್ರನ್ನೇ ಶೂಟ್ ಮಾಡಿದ್ರೆ ಮೋಸ್ಟ್ಲಿ ಪೊಲೀಸವ್ರು ನೋಡಿದರೆ ಮೋಸ್ಟ್ಲಿ ಅವರೇ ಏನೋ ಉಗ್ರವಾದಿ ಸಾಯಿಸಿದ್ದಾನೆ ಅಂತ ಅವ್ರನ್ನ ಶೂಟ್ ಮಾಡಿಬಿಡ್ಬೋದೇ ಐತೇನೋ. ಅದರಿಂದ ಅವ್ರ ಪಾಪ ಅವ್ರ ಮೆಂಟಾಲಿಟಿ ಹೆಂಗಿತ್ತು, ಒಟ್ನಾಗ ಶೂಟ್ ಮಾಡಿಲ್ಲ ಅಹಮದ್ ಅವರು. ಹೋಗಿ ಅವರು ಪ್ರಾಣ ಲೆಕ್ಕಿಸದೆ ಹೋಗಿ ಪಾಪ ಅಲ್ಲಿ ಗನ್ ಕಿತ್ಕೊಂಡವ್ರೆ. ಹಂಗೆ ಹೋಗಿ ಗನ್ ಕಿತ್ಕೊಂಡು ಈ ಸಾಜಿತ್ ಅವ್ರು ಗನ್ ಕಿತ್ಕೊಂಡಿದ ತಕ್ಷಣ ಅವ್ರ ಮಗನ ಇನ್ನೊಬ್ರು ಇರ್ತಾರಲ್ಲ ನವೀದ್ ಅಕ್ರಮು, ಅವ್ರಾದ್ರೂ ತಿರುಗಿ ಓಡೋಗಿ ಇನ್ನೊಂದು ಗನ್ ತಗೊಂಡು ಫೈರ್ ಮಾಡವ್ರೆ. ಆ ಫೈರ್ ಮಾಡಿದಾಗ ಅಲ್ಲೇ ಇರ್ತಾರಲ್ಲ ಲೋಕಲ್ ಪೊಲೀಸು, ಎಮರ್ಜೆನ್ಸಿ ಪೊಲೀಸವರು ಎಲ್ಲ ಸಮೇತ ಅಲ್ಲಿ ಓಡಿ ಬಂದವ್ರೆ. ಪೊಲೀಸವರು ಸಮೇತ ಎಲ್ಲ ಓಡಿ ಬಂದು ಒಂಥರ ಅಲ್ಲಿ ಇರ್ತಾರಲ್ಲ ಸಾಜಿದ್ನ, ಅವ್ರನ್ನೆಲ್ಲ ಒಬ್ರನ್ನ ಅದರಲ್ಲಿ ಒಬ್ಬರು ಒಬ್ರನ್ನ ಫೈರ್ ಮಾಡೋಕೋದಾಗ ಒಬ್ರು ಸತ್ತೋಗವ್ರೆ. ಇನ್ನೊಬ್ರನ್ನ ಫೈರ್ ಮಾಡಿದ್ರೆ ಅವ್ರು ಬದುಕವ್ರೆ. ಅವ್ರನ್ನ ಎಂಕ್ವೈರಿ ತಗೊಂಡವ್ರೆ, ಎಲ್ಲೆಲ್ಲಾಯಿತು ಯಾರವರು ಎಲ್ಲ ಡೀಟೇಲಾಗಿ ಎಂಕ್ವೈರಿ ತಗೊಂಡವ್ರೆ. ಅದರ ಪೊಲೀಸರು ಆ ಪ್ರದೇಶವನ್ನೆಲ್ಲ ಸೀಲ್ ಡೌನ್ ಮಾಡಿಬಿಟ್ಟವ್ರೆ. ಒಂಥರ ಅವ್ರು ಬಂದಿದ ತಕ್ಷಣ ಜನಗಳನ್ನೆಲ್ಲ ಒಂಥರ ಸುರಕ್ಷಿತವಾದ ಸ್ಥಳಕ್ಕೆಲ್ಲ ಕಳಿಸವ್ರೆ. ಒಂಥರ ಗಾಯಗೊಂಡವ್ರನ್ನೆಲ್ಲ ತಕ್ಷಣ ವೈದ್ಯಕೀಯ ಸಹಾಯಕ್ಕೆ ಹಾಸ್ಪಿಟ್ಲಿಗೆಲ್ಲ ಕಳಿಸವ್ರೆ. ಇದರಲ್ಲಿ ಅಹಮದ್ ಅವ್ರನ್ನೂ ಸಮೇತ
ಹಾಸ್ಪಿಟ್ಲ್ ಕಳ್ಸವ್ರೆ. ಹಂಗೆ ಅವ್ರ ಮೇಲೆ ಒಂದು ಫಂಡ್ ರೈಸ್ ಮಾಡವ್ರೆ. ಎಷ್ಟು ಕೋಟಿ ದಾಟೈತಂತೆ ಅದು ಅವ್ರ ಫಂಡು. ಅವ್ರ ಒಂಥರ ಹೀರೋ ಥರ ಕಾಣಿಸ್ತಾವ್ರೆ. ಒಂಥರ ಗಾಯಗೊಂಡವ್ರಪ್ಪ. ಅಹಮದ್ ಅವರು ಮೇಯ್ನಾಗಿ ಅವರೇ ಬೇಜಾನ್ ಜನ ಉಳಿಸಿರೋದು ಅಂತ ಸಮೇತ ಹೇಳಿ ಆಗ್ತಾಯಿದೆ. ಅಷ್ಟೆಲ್ಲ ಆದಮೇಲೆ ಈ ನವೀದ್ ಅಕ್ರಮ್ ಇದ್ರಲ್ಲ, ಅವರೆಲ್ಲ ಕ್ಲಿಯರಾಗಿ ಎಂಕ್ವೈರಿ ಮಾಡಿದಾಗ ಪೊಲೀಸವರೆಲ್ಲ ಅವರು ಉಗ್ರವಾದಿಗಳ ಜೊತೆ ಕಾಂಟ್ಯಾಕ್ಟ್ ಆಗಿದ್ರಂತೆ, ಉಗ್ರವಾದಿಯವ್ರ ಜೊತೆ ಇದ್ರಂತೆ, ಉಗ್ರವಾದಿ ಕಾಂಟ್ಯಾಕ್ಟ್ ಇತ್ತಂತೆ. ಮತ್ತು ಅವರು ಅಷ್ಟು ಸ್ಟ್ರಿಕ್ಟು ಆಗಿ ಆಸ್ಟ್ರೇಲಿಯಾದಲ್ಲಿ ಇದ್ರೂ ಸಮೇತ ಈ ಇವ್ರಿರ್ತಾರಲ್ಲ ಅವ್ರ ಗನ್ಗಳು ಹೆಂಗೆ ಬಂತು ಅವ್ರ ಹತ್ರಕ್ಕೆ, ಅಷ್ಟು ಸ್ಟ್ರಿಕ್ಟ್ ಆಗಿದ್ರು. ಮೊದಲು ಲೈಸೆನ್ಸ್ ಇತ್ತಂತೆ ಆಸ್ಟ್ರೇಲಿಯಲ್ಲಿ. ಈ ಕಾಡಿನ ಪ್ರಾಣಿಗಳಿರ್ತಾವಲ್ಲ ಅವ್ರ ಮೇಲೆ ಬಂದ್ಬಿಡ್ತಾವಂದಿಲ್ಲ, ಅವ್ರು ಕಾಪಾಡೋದಕ್ಕೆ ಗನ್ಗಳು ಕೊಟ್ಟಿರ್ತಾರೆ. ಆದರೆ ಅವರು ಒಬ್ಬರಲ್ಲಿ ಮಿಸ್ಯೂಸ್ ಮಾಡ್ಕೊಂಡವ್ರೆ ಗನ್ ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಇವರು ಸರ್ಕಾರ ಫುಲ್ಲು ಸೀಲ್ ಮಾಡಾಕ್ಬಿಟ್ಟಿದ್ದಾರೆ. ಯಾರಿಗೂ ಗನ್ ಯೂಸ್ ಇಲ್ಲ. ಮೋಸ್ಟ್ಲಿ ಅಂಟರು ಇಲ್ಲ ಫಾರ್ಮರು ಅಂಥವ್ರು ಇಲ್ಲ ಟ್ರೈನರು ಅವ್ರಿಗೆ ಮಾತ್ರ ಗನ್ ಮಾತ್ರ ಕೊಟ್ಟೈತೆ. ಇನ್ನೆಲ್ಲರ ಹತ್ರ ವಾಪಸ್ ಇಸ್ಕೊಂಬಿಟ್ಟವ್ರು ಗನ್ಗಳೆಲ್ಲ. ಇದ್ರಲ್ಲಿ ಮೋಸ್ಟ್ಲಿ ಹೆಂಗೆ ಸಿಕ್ತೋ ಅವ್ರು ಉಗ್ರವಾದಿಗಳಿಗೆ ಹೆಂಗೆ ಸಿಕ್ತೋ ಗೊತ್ತಿಲ್ಲ ಗನ್ನು. ಆ ಗನ್ ತಗೊಂಡ ತಕ್ಷಣ ಬೇಜಾನ್ ಜನ ಅವರು ಸಾಯಿಸಾಕ್ಬಿಟ್ಟಾರೆ. ಅದು ಫೆಸ್ಟಿವಲ್ ದಿವಸನೇ ಅವರು ಸಾಯಿಸಿದ್ದಾರೆ. ಇದೆಲ್ಲ ಎಲ್ಲ ತನಿಖೆಯಲ್ಲಿ ನಡೀತಾನೆ ಇದೆ. ಸಾಯಿಸೋದೆಲ್ಲ ಮೇನ್ ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳೋ ವ್ಯಕ್ತಿ ಅಂದರೆ ಅವರು ಅಹಮದ್ ಅವರೇ ಜಾಸ್ತಿ ಹೆಲ್ಪ್ ಮಾಡೋರೆ. ಅಷ್ಟು ತಮಾಷೆ ಎಲ್ಲ ಒಬ್ಬ ಗನ್ ಶೂಟರ್ ಹತ್ರ ಗನ್ ಫೇರ್ ಮಾಡ್ತಾಯಿದ್ರೆ ಹೋಗಿ ಅವ್ರ ಹತ್ರ ಗನ್ ಕಿತ್ಕೊಂಡು ಎಷ್ಟೋ ಜನ ಉಳಿಸವ್ರೆ. ಮತ್ತು ಇನ್ನೂ ವಿಚಾರ ತನಿಖೆಯಲ್ಲಿದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ ನೀವು ಯಾರಾದರೂ ಹೊಸಬ್ ನೋಡ್ತಾ ಇದ್ದರೆ ತಕ್ಷಣ ನಮ್ಮ ಚಾನಲ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.